ಸಾಮಾನ್ಯ ಜನರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಕೂಲ ಮಾಡಿಕೊಟ್ಟಿದೆ. ಇವತ್ತಿನಿಂದ ವಾರಕ್ಕೆ 50,000 ರೂಪಾಯಿ ವಿತ್ ಡ್ರಾ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದಾಗಿ ಗ್ರಾಹಕರಲ್ಲಿ ಕೊಂಚ ಸಂತಸ ಮೂಡಿದೆ. ಜೊತೆಗೆ ಮಾರ್ಚ್ 13ರಿಂದ ನಗದು ಹಿಂಪಡೆಯಲು ಯಾವುದೇ ಮಿತಿ ಇರೋದಿಲ್ಲ. ನಿನ್ನೆವರೆಗೂ ವಾರಕ್ಕೆ 24,000 ರೂಪಾಯಿ ಹಿಂಪಡೆಯುವ ಮಿತಿಯನ್ನು 50,000 ವಿಸ್ತರಿಸಲಾಗಿದೆ. ಮಾರ್ಚ್ 13ರಿಂದ ಎಟಿಎಂ ವಿತ್ ಡ್ರಾ ಮಿತಿ ಇರೋದಿಲ್ಲ. ಎಟಿಎಂನಿಂದ ಎಷ್ಟು ಬೇಕಾದರೂ ಹಣ ಪಡೆಯಬಹುದು. ಇನ್ನು 2016ರ ನವೆಂಬರ್ 8ರಂದು 500 ಹಾಗೂ 1,000 ಮುಖಬೆಲೆಯ ನೋಟ್ ಬ್ಯಾನ್ ಆದ ಬಳಿಕ ಬ್ಯಾಂಕ್ ಹಾಗೂ ಎಟಿಎಂ ವಿತ್ ಡ್ರಾ ಮಿತಿಗಳಿಗೆ ಕಡಿವಾಣ ಹಾಕಲಾಗಿತ್ತು. ಆರಂಭದಲ್ಲಿ ಎಟಿಎಂನಿಂದ ಕೇವಲ 2,500 ರೂಪಾಯಿ ವಿತ್ ಡ್ರಾಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ತದನಂತರ 4,500 ರೂಪಾಯಿ ವಿತ್ ಡ್ರಾ ಮಾಡಬಹುದಿತ್ತು. ಕೆಲ ದಿನಗಳ ಹಿಂದಷ್ಟೇ ಎಟಿಎಂಗಳಿಂದ 24,000 ವಿತ್ ಡ್ರಾ ಮಾಡಲು, ಅದು ಕೂಡ ಏಕಕಾಲದಲ್ಲಿ ಮಾಡುವಂತಹ ಒಂದು ಅವಕಾಶವನ್ನು RBI ಮಾಡಿಕೊಟ್ಟಿತ್ತು. ಸಾಮಾನ್ಯ ಜನರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ಅನುಕೂಲವನ್ನು ಮಾಡಿಕೊಡ್ತಾ ಇರುವಂಥದ್ದು. ಇವತ್ತಿನಿಂದ ಏನು 24,000 ರೂಪಾಯಿ ಮಾತ್ರ ಪಡೆಯಬಹುದು ಅನ್ನುವಂತಹ ಒಂದು ವಿತ್ ಡ್ರಾ ಮಿತಿ ಇತ್ತು. ಇನ್ನು ಮುಂದೆ 50,000 ರೂಪಾಯಿ ವಿತ್ ಡ್ರಾ ಮಾಡುವಂತಹ ಒಂದು ಅವಕಾಶವನ್ನು RBI ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಇದು ಗ್ರಾಹಕರಲ್ಲಿ ಸಂತಸವನ್ನು ಉಂಟು ಮಾಡಿರುವಂಥದ್ದು. ಜೊತೆಗೆ ಮಾರ್ಚ್ 13ರಿಂದ ನಗದು ಹಿಂಪಡೆಯೋದಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ಇದನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದೆ ಗ್ರಾಹಕರಿಗೆ RBI. ನಿನ್ನೆವರೆಗೂ ವಾರಕ್ಕೆ 24,000 ರೂಪಾಯಿ ಹಿಂಪಡೆಯುವ ಮಿತಿಯನ್ನು 50,000ಕ್ಕೆ ವಿಸ್ತರಿಸಲಾಗಿತ್ತು. ಮಾರ್ಚ್ 13ರಿಂದ ಎಟಿಎಂ ವಿತ್ ಡ್ರಾ ಮಿತಿ ಇರೋದಿಲ್ಲ. ಎಟಿಎಂನಿಂದ ಎಷ್ಟು ಬೇಕಾದರೂ ಹಣವನ್ನು ಪಡೆಯಬಹುದು. ಇನ್ನು 2016ರ ನವೆಂಬರ್ 8ರಂದು ಎಲ್ರಿಗೂ ಕೂಡ ನೆನಪಿರಬಹುದು, 500 ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಲಾಗಿತ್ತು. ಆ ಬ್ಯಾನ್ನ ನಂತರ ಬ್ಯಾಂಕ್ ಹಾಗೂ ಎಟಿಎಂನಿಂದ ವಿತ್ ಡ್ರಾ ಮಿತಿಗಳಿಗೆ ಕಡಿವಾಣ ಕೂಡ ಹಾಕಲಾಗಿತ್ತು. ಕೇವಲ 2,500 ರೂಪಾಯಿ ಮಾತ್ರ ವಿತ್ ಡ್ರಾ ಮಾಡುವಂತಹ ಒಂದು ಅವಕಾಶ ಇತ್ತು. ತದನಂತರ 4,500 ರೂಪಾಯಿಗೆ ವಿತ್ ಡ್ರಾ ಮಿತಿಯನ್ನು ಹೆಚ್ಚಿಸಲಾಗಿತ್ತು. ಈಗ ದಿನ ಕಳೆದಂತೆ ಈ ವಿತ್ ಡ್ರಾ ಮಿತಿಯಲ್ಲೂ ಕೂಡ ಹೆಚ್ಚಳವನ್ನು ಮಾಡಲಾಗ್ತಾ ಇರುವಂಥದ್ದು. RBI ಗ್ರಾಹಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ 50,000 ರೂಪಾಯಿ ವಿತ್ ಡ್ರಾ ಮಾಡುವಂತಹ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು.